ಈ ಎರಡು ಸಿನಿಮಾಗಳಲ್ಲಿ ಡಿಸೆಂಬರ್ ವಿನ್ನರ್ ಯಾರು ಅನ್ನೋ ಒಂದು ಚರ್ಚೆ ಸ್ಟಾರ್ ವಾರ್ಗೆ ಸ್ಟಾರ್ಟ್ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ತುಂಬಾ ದೊಡ್ಡ ಫ್ಯಾಕ್ಟ್ ಅಂತಲೇ ಹೇಳ್ಬೋದು. ಇಂಡಸ್ಟ್ರಿಲಿ ತುಂಬ ಕೆಟ್ಟ ಬೆಳವಣಿಗೆ ಅಂತ ಕೂಡ ಹೇಳ್ಬೋದು. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡುವ, ತುಂಬ ಜಾಸ್ತಿ ಎಳೆಯೋಕ್ಕೆ ಹೋಗೋದಿಲ್ಲ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಡಿಸೆಂಬರ್ ವಿನ್ನರ್ ಯಾರು ಅಂತ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗಿತ್ತು. ಅದು ಕ್ರಿಸ್ಮಸ್ಗೆ ರಿಲೀಸ್ ಆಗಿತ್ತು. ಹಾಗೆ ಇದರ ಜೊತೆಗೆ 45 ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಬಟ್ ನಾನು 45 ಸಿನಿಮಾ ಬಗ್ಗೆ ಇಲ್ಲಿ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಸ್ಟಾರ್ ವಾರ್ ಆಗ್ತಾ ಇರೋದು ಬರೀ ಈ ಎರಡು ಸಿನಿಮಾಗಳ ಸ್ಟಾರ್ಸ್ಗಳ ನಡುವೆ ಮಾತ್ರ. ಇನ್ನು ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗಿತ್ತು. ಈ ಗ್ಯಾಪಲ್ಲಿ ಸ್ಟಾರ್ಸ್ಗಳ ಫ್ಯಾನ್ಸ್ ವಾರ್ನ ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಯಾವ ರೇಂಜ್ಗೆ ಅಂದರೆ ಈ ರೀತಿ ಟ್ರೋಲ್ ಪೋಸ್ಟರ್ಗಳನ್ನು ಹಾಕೋದ್ರ ಮೂಲಕ ಆಗಿರ್ಬೋದು. ಈ ಟ್ರೋಲ್ ಪೋಸ್ಟರ್ಸ್ಗಳು ಏನು ಹೊಸದೇನಲ್ಲ ಇಂಡಸ್ಟ್ರಿಲಿ. ಬಟ್ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಾದರೆ ಮಾರ್ಕ್ ಸಿನಿಮಾ ರಿಲೀಸ್ ಆಗಿ ಇನ್ನೂ ಕೂಡ 2 ವಾರ ಆಗಿಲ್ಲ. ಈಗಾಗಲೇ ನಾವು ಇದರ ಬಗ್ಗೆ ಕಂಪ್ಯಾರಿಸನ್ ಮಾಡೋದು ಒಳ್ಳೆಯದಲ್ಲ. ಇನ್ನು ಡೆವಿಲ್ ಸಿನಿಮಾದ ವಿಚಾರಕ್ಕೆ ಬಂದರೆ, ಡೆವಿಲ್ ಸಿನಿಮಾ ಟೋಟಲ್ ಆಗಿ 13 ದಿನಗಳಲ್ಲಿ, ಅಂದರೆ ಆಲ್ಮೋಸ್ಟ್ 2 ವಾರ ಪ್ಲಸ್ 1 ದಿನ, 13 ದಿನ ಸೇರಿಸ್ಕೊಂಡು 6,05,000 ಆನ್ಲೈನ್ ಟಿಕೆಟ್ಸ್ಗಳನ್ನು ಸೇಲ್ ಮಾಡಿದೆ. ಸೊ ಆನ್ಲೈನ್ ಟಿಕೆಟ್ಸ್ಗಳನ್ನು ಸೇಲ್ ಮಾಡಿದೆ ಅಂದರೆ ಆಫ್ಲೈನಲ್ಲೂ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ ಅಂತ. ಹಾಗೆ ಮಾರ್ಕ್ ಸಿನಿಮಾದ ಟಿಕೆಟ್ಸ್ ಇನ್ನೂ ಕೂಡ ಸೇಲ್ ನಡೀತಾನೆ ಇದೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇನ್ನೂ ಕೂಡ ಬುಕಿಂಗ್ಸ್ ಆಗ್ತಾನೆ ಇದೆ. ಸೊ ಇದರ ಸಂಪೂರ್ಣ ಔಟ್ಪುಟ್ 13 ದಿನ ಆದಮೇಲೆ ನಾವು ಕಂಪೇರ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಯಾವ ಸಿನಿಮಾ ವಿನ್ನರ್ ಅಂತ ಹೇಳಲಿಕ್ಕಾಗಲ್ಲ. ಆದರೆ ನಾವು ಈ ಸದ್ಯದ ಕಲೆಕ್ಷನನ್ನು ಮಾತ್ರ ಕಂಪೇರ್ ಮಾಡಿ ಹೇಳೋದಾದರೆ ಡೆವಿಲ್ ವಿನ್ನರ್ ಅಂತ ಹೇಳ್ಬೋದು.